ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪ್ರಾಣಿ ಪ್ರಪಂಚ ಅನ್ನೋದಿದೆ ನೋಡಿ, ಅದು ನಿಜಕ್ಕೂ ಒಂಥರ ಅದ್ಭುತ. ನಮ್ಮ ಸುತ್ತಮುತ್ತ ಇರೋ ಪ್ರಾಣಿ ಪಕ್ಷಿಗಳ ಜೊತೆ ನಾವು ಯಾವಾಗಲೂ ನೋಡೋದಕ್ಕೆ ಸಿಗದ, ನಮ್ಮಿಂದಲೇ ದೂರ ಉಳಿಯುವ ಸಾಕಷ್ಟು ಪ್ರಾಣಿಗಳ ಬಗ್ಗೆ ಇವತ್ತಿಗೂ ಕೂಡ ಸಾಕಷ್ಟು ಜನರಲ್ಲಿ ಕುತೂಹಲಗಳಿದ್ದೇ ಇರುತ್ತವೆ. ಹುಲಿ, ಸಿಂಹ, ಚಿರತೆ, ಕೆನ್ನಾಯಿ, ತೋಳ, ನರಿಗಳನ್ನು ನೋಡೋದಕ್ಕೆ ಇವತ್ತಿಗೂ ಸಾಕಷ್ಟು ಜನ ತಪಸ್ಸು ಮಾಡಿದ ಹಾಕಾಯ್ತಾರೆ. ಆದರೆ ಕೆಲವರಿಗೆ ಮಾತ್ರ ಅವುಗಳನ್ನು ಕಾಡುಗಳಲ್ಲಿ ಸ್ವಚ್ಛಂದವಾಗಿ ಓಡಾಡ್ತಾ ಇರುವಾಗ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಕೂಡ ಸಾಕಷ್ಟು ಬಾರಿ ಹುಲಿ ನೋಡಬೇಕು ಅಂತ ಕಾಡಿಗೆ ಹೋಗಿ ಬಂದಿದ್ದೀನಿ, ಆದರೆ ಅದನ್ನು ನೋಡೋದಕ್ಕಾಗಿರೋದು ಕೆಲವು ಬಾರಿ ಮಾತ್ರ. ಇನ್ನು ಚಿರತೆ ಬಿಡಿ, ಅದು ನಮಗೆ ಕಂಡ ದಿನವನ್ನ ನಾವು ಮರೆಯಲಾಗದ ದಿನ ಅಂದ್ಕೋಬೇಕು. ಹಾಗೆ ಕರಿಚಿರತೆ ಅಂತ ಒಂದಿದೆ, ಅದು ನಮ್ಮ ಬಂಡೀಪುರ ಹಾಗೂ ನಾಗರಹೊಳೆ ಕಾಡಲ್ಲಿದೆ. ಅದನ್ನು ನೋಡಿದವರೇ ಅದೃಷ್ಟವಂತರು. ಇನ್ನು ಕೆನ್ನಾಯಿಗಳ ತುಂಟಾಟ, ಆನೆ ಮರಿಗಳ ಚೆನ್ನಾಟ, ಪಕ್ಷಿಗಳ ನೀರಾಟ, ಕಾಡು ಪ್ರಾಣಿಗಳ ಜಗತ್ತಿದೆ ನೋಡಿ, ಅದೇ ಒಂದು ಅದ್ಭುತ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಅರೆ, ಬಹಳ ದಿನಗಳ ನಂತರ ಇದೇನು ಪ್ರಾಣಿ ಪ್ರಪಂಚ ಅಂದ್ಕೋತಿದ್ದೀರಾ? ಗೆಳೆಯರೆ, ಇವತ್ತು ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದ ಅದ್ಭುತ ಬೇಟೆಗಾರರ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಹೊರಟಿದ್ದೀನಿ. ಹಾಗಾದ್ರೆ ಇನ್ಯಾಕೆ ತಡ, ಬನ್ನಿ ಪ್ರಕೃತಿಯ ಆ ಬೆರಗುಗಳನ್ನು ನೋಡಿ ಬಂದು ಬಿಡೋಣ. ಸ್ನೇಹಿತರೆ, ಇವತ್ತು ಮನುಷ್ಯ ಇನ್ನೊಬ್ಬನನ್ನು ಕೊಲ್ಲೋದಕ್ಕೆ ಸಾಕಷ್ಟು ಆಯುಧಗಳನ್ನು ಮಾಡಿಕೊಂಡಿದ್ದಾನೆ. ಅವನು ತನ್ನ ಉಳಿವಿಗೆ, ತನ್ನ ದುರಾಸೆ, ಭೋಗ ವಿಲಾಸಗಳಿಗಾಗಿ ಯಾರನ್ನು ಬೇಕಾದರೂ ಬಲಿ ಪಡಿತಾನೆ. ಅದು ಪ್ರಾಣಿ ಆಗಿರಲಿ, ಪಕ್ಷಿ ಆಗಿರಲಿ ಅಥವಾ ಮನುಷ್ಯನೇ ಆಗಿರಲಿ, ಯಾರನ್ನು ಬೇಕಾದರೂ ನಿರ್ದಾಕ್ಷಿಣ್ಯವಾಗಿ ಕೊಲ್ಲೋ ಶಕ್ತಿ ಮನುಷ್ಯನಿಗಿದೆ. ಈಗ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಅಂದರೆ ಪುತಿನ್ ಹಾಗೂ ಝೆಲೆನ್ಸ್ಕಿ ನಡುವಿನ ಸಂಘರ್ಷದಲ್ಲಿ ಸಾವಿಗೀಡಾದ ಅಮಾಯಕರೆಷ್ಟು ಜನ? ಇಸ್ರೇಲ್ ಪ್ಯಾಲೆಸ್ತೈನ್ ಜಗಳದಲ್ಲಿ ಸಾವಿಗೀಡಾದವರು ಅದೆಷ್ಟು? ಸಿರಿಯಾದಲ್ಲಿ ಮತಕಲಹಕ್ಕೆ ಬಲಿಯಾದವರು, ಭಾರತದಲ್ಲಿ ರಾಜಕಾರಣಕ್ಕೆ, ಅಧಿಕಾರದ ಹಪಹಪಿಗೆ ಬಿದ್ದ ಹೆಣಗಳೆಷ್ಟು? ಮನುಜಕುಲದ ಸರ್ವನಾಶಕ್ಕೆ ಮನುಷ್ಯ ಒಬ್ಬನೇ ಸಾಕು. ಅದಕ್ಕಾಗಿ ಅವನ ಬಳಿ ತರಾವರಿ ಆಯುಧಗಳಿವೆ, ಆಟಂ ಬಾಂಬುಗಳು ಇವೆ. ಜಾತಿ, ಮತ, ಭಾಷೆ, ಬಣ್ಣ, ಹೀಗೆ ಬಾಂಬಿಗಿಂತಲೂ ಭಯಾನಕ ಆಯುಧಗಳು ಮನುಷ್ಯನ ಬಳಿ ಇವೆ. ಆದರೆ ಪ್ರಾಣಿ ಪ್ರಪಂಚ ಅನ್ನೋದು ಹಾಗಲ್ಲ. ಅಲ್ಲಿ ಬೇಟೆ ನಡೆಯುತ್ತೆ, ಆದರೆ ಅದು ಉಳಿವಿಗಾಗಿ, ಆಹಾರಕ್ಕಾಗಿ ಮಾತ್ರ. ಅಲ್ಲಿ ಎಕ್ಸಿಸ್ಟೆನ್ಸ್ಗಾಗಿ ಹೋರಾಟ ಇದೆ, ಆದರೆ ಪರಸ್ಪರ ದ್ವೇಷ ಇಲ್ಲ. ಅಲ್ಲಿ ದುರಾಸೆಯ ಮಾತಿಲ್ಲ. ಅಲ್ಲಿ ನಡೆಯೋದು ಬಲಿ ಅಲ್ಲ, ಕೊಲೆ ಅಲ್ಲ, ಅದು ಬೇಟೆ. ಅಲ್ಲಿ ಹೊಟ್ಟೆ ತುಂಬಿದ ನಂತರ ಹುಲಿ, ಸಿಂಹಗಳು ಕೂಡ ಬೇರೆ ಪ್ರಾಣಿಗಳನ್ನು ಕೊಲ್ಲೋದಿಕ್ಕೆ ಹೋಗೋದಿಲ್ಲ. ಗೆಳೆಯರೆ, ಈ ಪ್ರಕೃತಿ ಅನ್ನೋದು ಎಷ್ಟು ಚೆನ್ನಾಗಿ ತನ್ನನ್ನು ತಾನು ಡಿಸೈನ್ ಮಾಡಿಕೊಂಡಿದೆ ನೋಡಿ. ಅಲ್ಲಿ ಸಣ್ಣ ಪ್ರಾಣಿಗಳ ಸಂಖ್ಯೆಯನ್ನು, ಬಲಹೀನ ಪ್ರಾಣಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿ ಅವು ಬಲಿಷ್ಠ ಹಾಗೂ ಕಡಿಮೆ ಸಂಖ್ಯೆಯಲ್ಲಿನ ಪ್ರಾಣಿಗಳಿಗೆ ಆಹಾರವಾಗುವ ಹಾಗೆ ನೋಡಿಕೊಳ್ಳಲಾಗ್ತಾ ಇದೆ. ಕಾಡಲ್ಲಿ ಬೇಟೆ ನಡೀದೇ ಇದ್ದರೆ ಅಲ್ಲೊಂದು ಅಸಮತೋಲನ ಉಂಟಾಗುತ್ತೆ. ಅಲ್ಲಿ ಆಹಾರ ಸರಪಳಿಯಲ್ಲಿ ಯಾವ ವ್ಯತ್ಯಾಸವೂ ಆಗದ ಹಾಗೆ ಪ್ರಕೃತಿ ತಾನೇ ನೋಡ್ಕೊಳ್ತಾ ಹೋಗುತ್ತೆ. ಇನ್ನು ಕಾಡಲ್ಲಿ ಬೇಟೆಯಾಡಿ ಬದುಕುವ ಪ್ರಾಣಿಗಳಿವೆ ನೋಡಿ, ಅವುಗಳ ಬಗ್ಗೆ ಹೇಳುವಾಗ ಕ್ರೂರ ಮೃಗ ಅಂತ ಹೇಳೋದನ್ನು ಕೇಳಿರ್ತೀವಿ. ಆದರೆ ಕಾಡಲ್ಲಿನ ಯಾವ ಮೃಗವೂ ಮನುಷ್ಯನಷ್ಟು ಕ್ರೂರಿ ಅಲ್ಲ. ಅವು ಆಹಾರಕ್ಕಾಗಿ, ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಾಗಿ ಬೇಟೆಯಾಡುತ್ತವೆ. ತಮ್ಮ ಸಂತತಿಯನ್ನು ಉಳಿಸೋದಕ್ಕೆ, ಬೆಳೆಸೋದಕ್ಕೆ ಹೋರಾಟ ಮಾಡ್ತಾ ಇರ್ತವೆ ಅಷ್ಟೇ. ಇನ್ನು ಕಾಡಲ್ಲಿನ ಬದುಕು ಎಷ್ಟು ಅನಿಶ್ಚಿತ ಅನ್ನೋದು ಅರ್ಥ ಆಗಬೇಕು ಅಂದರೆ, ಅಲ್ಲಿನ ಸಣ್ಣ ಕೀಟಗಳು ಎಷ್ಟು ಕುಶಾಗ್ರಮತಿಗಳಾಗಿರುತ್ತವೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮ್ಯಾಂಟಿಸ್ ಅನ್ನೋ ಕೀಟವನ್ನು ನೋಡಬೇಕು. ಗೆಳೆಯರೆ, ನೀವೆಲ್ಲ ಫೇಸ್ಬುಕ್ ಹಾಗೂ ಇನ್ಸ್ಟಾದ ರೀಲ್ಗಳಲ್ಲೊಂದು ವಿಡಿಯೋನ ನೋಡಿರಬೇಕು. ಒಂದು ಸಣ್ಣ ಹಸಿರು ಕೀಟವನ್ನು ತಿನ್ನೋದಕ್ಕೆ ಅದಕ್ಕಿಂತಲೂ ದೊಡ್ಡ ಗಾತ್ರದ ಹಲ್ಲಿಯೊಂದು ಪ್ರಯತ್ನ ಪಡುತ್ತೆ. ಎಲ್ಲರೂ ಆ ಕೀಟದ ಕತೆ ಮುಗದೇ ಹೋಯಿತು, ಅದು ಹಲ್ಲಿಗೆ ಆಹಾರವಾಗಿ ಹೋಯಿತು ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ಅಷ್ಟರಲ್ಲಿ ಆ ಕೀಟ ಹಲ್ಲಿಯನ್ನು ಲಾಕ್ ಮಾಡುತ್ತೆ. ಅದು ತನ್ನ ವಿಶಿಷ್ಟವಾದ ಬೇಟೆಯ ಟೆಕ್ನಿಕನ್ನು ಬಳಸಿ ಆ ಹಲ್ಲಿಯನ್ನು ಕೊಲ್ಲುತ್ತೆ. ಅಷ್ಟೇ ಅಲ್ಲ, ಅದನ್ನು ಆ ಸಣ್ಣ ಹಸಿರು ಕೀಟ ಭಕ್ಷಿಸ್ತಾ ಹೋಗುತ್ತೆ. ಆ ಕೀಟದ ಹೆಸರು ಮ್ಯಾಂಟಿಸ್. ಇದನ್ನು ಕೀಟ ಪ್ರಭೇದದಲ್ಲೇ ಅತ್ಯಂತ ಬುದ್ಧಿವಂತ ಬೇಟೆಗಾರ ಅಂತ ಕರೀತಾರೆ. ಈ ಮ್ಯಾಂಟಿಸ್ನ ಕಾಲುಗಳಲ್ಲಿರುವ ಮುಳ್ಳುಗಳು ತನ್ನ ಬೇಟೆಯನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಸಹಾಯ ಮಾಡುತ್ತವೆ. ಹಾಗೆಯೇ ಆ ಕೀಟದ ಹಲ್ಲುಗಳು ತನ್ನ ಬೇಟೆಯನ್ನು ಕಿತ್ತು ತಿನ್ನೋದಕ್ಕೆ ಸಹಾಯ ಮಾಡುತ್ತವೆ. ಈ ಮ್ಯಾಂಟಿಸ್ ಎಂಥ ಬೇಟೆಗಾರ ಅಂದರೆ ತನಗಿಂತ 10 ಪಟ್ಟು ದೊಡ್ಡದಾದ ಜೀವಿಗಳನ್ನು ಇದು ಕೊಂದು ಬಿಡುತ್ತೆ. ಇದಕ್ಕೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಅನ್ವರ್ಥವನ್ನು ಈ ಕೀಟಕ್ಕೆ ಬಳಸಿದರೆ ತಪ್ಪಾಗೋದಿಲ್ಲ. ಇನ್ನು ಮ್ಯಾಂಟಿಸ್ಗಳು ಜಗತ್ತಿನಾದ್ಯಂತ ಇವೆ. ಕೆಲವು ಕಡೆಗಳಲ್ಲಿ ಇವು ಕ್ಯಾಮೋಫ್ಲೇಜ್ ಬಣ್ಣವನ್ನು ಕೂಡ ಪಡ್ಕೊಳ್ಳುತ್ತವೆ. ಇವುಗಳಲ್ಲಿ 33 ಕುಟುಂಬಗಳಿದ್ದು ಒಟ್ಟು 2400 ಪ್ರಭೇದಗಳಿವೆ ಅಂತ ಹೇಳ್ತಾರೆ. ಇನ್ನು ಎರಡನೇದಾಗಿ ಕೊಮೊಡೋ ಡ್ರ್ಯಾಗನ್. ಇದು ಅತ್ಯಂತ ದೊಡ್ಡ ಗಾತ್ರದ ಎಮ್ಮೆಯನ್ನು ಕೂಡ ಬೇಟೆಯಾಡುತ್ತೆ. ಇಲ್ಲಿ ಇವುಗಳ ಸಹಾಯಕ ಬರುವುದು ಇವುಗಳ ಹಲ್ಲು ಹಾಗೂ ದವಡೆಯಲ್ಲಿನ ವಿಷ. ಸಾಮಾನ್ಯವಾಗಿ ನೀರಿನ ಬಳಿಗೆ ಬರುವಂತಹ ಪ್ರಾಣಿಗಳ ಕಾಲಿಗೆ ಈ ಕೊಮೊಡೋ ಡ್ರ್ಯಾಗನ್ಗಳು ಕಚ್ಚುತ್ತವೆ. ಆಗ ಅವುಗಳ ವಿಷ ಈ ಪ್ರಾಣಿಗಳ ದೇಹವನ್ನು ಸೇರಿ ದೊಡ್ಡ ಪ್ರಾಣಿ ಕೂಡ ಕುಸಿದು ಬೀಳುತ್ತೆ. ಆ ಬಳಿಕ ಈ ದೊಡ್ಡ ಗಾತ್ರದ ಹಲ್ಲಿಗಳು ಅವುಗಳ ಮಾಂಸವನ್ನು ಕಿತ್ತು ತಿನ್ನುತ್ತವೆ. ಕೆಲ ಕಡೆಗಳಲ್ಲಿ ಇವು ಜಿಂಕೆ, ಮೇಕೆ, ಕುರಿ ಅಂಥ ಪ್ರಾಣಿಗಳನ್ನು ಕೂಡ ಭಕ್ಷಿಸುವುದುಂಟು. ಹೀಗಾಗಿ ಕೊಮೊಡೋ ಡ್ರ್ಯಾಗನ್ಗಳನ್ನು ಕೂಡ ಅದ್ಭುತ ಬೇಟೆಗಾರ ಪ್ರಾಣಿಗಳು ಅಂತ ಕರೀತಾರೆ.
ಇನ್ನು ಬಾಲ್ಡ್ ಈಗಲ್, ಸಾಮಾನ್ಯವಾಗಿ ಹದ್ದುಗಳು ತಮ್ಮ ತೀಕ್ಷ್ಣ ದೃಷ್ಟಿಗೆ ಹೆಸರುವಾಸಿ. ಈ ಬಾಲ್ಡ್ ಈಗಲ್ಗಳು ಕೂಡ ಅಷ್ಟೇ, ತಮ್ಮ ತೀಕ್ಷ್ಣ ದೃಷ್ಟಿಯಿಂದ ತುಂಬ ಎತ್ತರದಿಂದಲೇ ಬೇಟೆ ಪ್ರಾಣಿಯನ್ನು ಗುರುತಿಸುತ್ತವೆ. ಈ ಹದ್ದುಗಳು ಭೂಮಿ ಮೇಲಿನ ಸಣ್ಣ ಸಣ್ಣ ಪ್ರಾಣಿಗಳನ್ನು, ಸರೀಸೃಪಗಳನ್ನು, ನೀರಿನೊಳಗಿನ ಮೀನುಗಳನ್ನು ಕೂಡ ಬೇಟೆಯಾಡುತ್ತವೆ. ಕ್ಷಣ ಮಾತ್ರದಲ್ಲಿ ಮೇಲಿಂದ ಹಾರಿ ಬಂದು ಬೇಟೆ ಪ್ರಾಣಿಯನ್ನು ಹೊತ್ತೊಯ್ಯಬಲ್ಲ ಚಾಕಚಕ್ಯತೆ, ಸ್ಪೀಡು ಈ ಹದ್ದುಗಳಿಗಿರುತ್ತೆ. ಈ ಬಾಲ್ಡ್ ಈಗಲ್ನ ಜೊತೆಗೆ ಬೇರೆ ಬೇರೆ ಪ್ರಭೇದದ ಹದ್ದುಗಳು ಕೂಡ ಚಾಣಾಕ್ಷ ಬೇಟೆಗಾರ ಪಕ್ಷಿಗಳು ಅಂತ ಕರೆಸ್ಕೊಳ್ಳುತ್ತವೆ. ಇನ್ನು ಫಾಲ್ಕನ್ನುಗಳು ಕೂಡ ಪಕ್ಷಿ ಪ್ರಭೇದದ ಅಚ್ಚರಿಯ ಬೇಟೆಗಾರರು ಅನ್ನಿಸ್ಕೊಳ್ಳುತ್ತವೆ. ಇವುಗಳ ವೇಗ ಪ್ರತಿ ಗಂಟೆಗೆ 386 ಕಿಲೋಮೀಟರ್ಗಳು ಅಂತ ಹೇಳ್ತಾರೆ. ಇದರಿಂದ ಈ ಫಾಲ್ಕನ್ಗಳು ಮಿಡೇರಲ್ಲಿ ಬೇಟೆಯಾಡುವ ಶಕ್ತಿಯನ್ನು ಹೊಂದಿವೆ. ಈ ಹದ್ದುಗಳ ಹಾಗೆಯೇ ಗೂಬೆಗಳು ಕೂಡ ಅತ್ಯುತ್ತಮ ಬೇಟೆಯ ಕಲೆಯನ್ನು ಹೊಂದಿರುತ್ತವೆ. ಅದರಲ್ಲೂ ಈಗಲ್ ಔಲ್ ಅಂತ ಕರೆಸಿಕೊಳ್ಳುವ ಪ್ರಭೇದದ ಗೂಬೆಗಳು ನಿಷ್ಣಾತ ಬೇಟೆಗಾರ ಪಕ್ಷಿಗಳು ಅಂತ ಕರೆಸ್ಕೊಳ್ಳುತ್ತವೆ. ಇನ್ನು ಮೊಸಳೆಗಳು, ಇವು ತಮ್ಮ ಬೇಟೆಯನ್ನು ಎಷ್ಟು ತಾಳ್ಮೆಯಿಂದ ಕಾಯುತ್ತವೆ ಅಂದರೆ, ನೀರೊಳಗೆ ಮೊಸಳೆ ಇದೆ ಅನ್ನೋದು ಕೂಡ ಬೇರೆ ಪ್ರಾಣಿಗಳಿಗೆ ಗೊತ್ತಾಗದಷ್ಟು ಎಚ್ಚರಿಕೆಯಿಂದ ಇವು ಬಚ್ಚಿಟ್ಟುಕೊಂಡು ತಮ್ಮ ವ್ಯಾಪ್ತಿಗೆ ಬೇಟೆ ಪ್ರಾಣಿ ಬಂತು ಅಂದ ತಕ್ಷಣ ಮೊಸಳೆಗಳು ಅಟ್ಯಾಕ್ ಮಾಡುತ್ತವೆ. ಸಣ್ಣ ಕುರಿ, ಮೇಕೆ, ಜಿಂಕೆಗಳಿಂದ ಹಿಡಿದು ದೊಡ್ಡ ಗಾತ್ರದ ಕಾಡೆಮ್ಮೆ, ಝೀಬ್ರಾ, ಕಾಡುದನಗಳು, ಕೆಲವೊಮ್ಮೆ ಸಣ್ಣ ಸಣ್ಣ ಆನೆ ಮರಿಗಳನ್ನು ಕೂಡ ಈ ಮೊಸಳೆಗಳು ಬೇಟೆಯಾಡೋ ಉದಾಹರಣೆಗಳು ನಮಗೆ ಸಿಗುತ್ತವೆ. ನಮ್ಮಲ್ಲಿನ ಮೊಸಳೆಗಳಿಗಿಂತ ನೈಲ್ ಕ್ರೊಕೊಡೈಲ್ ಹಾಗೂ ಸಾಲ್ಟ್ ವಾಟರ್ ಕ್ರೊಕೊಡೈಲ್ಗಳು ತುಂಬಾ ಡೇಂಜರಸ್ ಅಂತ ಹೇಳ್ತಾರೆ. ಒಮ್ಮೆ ಈ ಮೊಸಳೆಯ ಬಾಯಿಗೆ ಪ್ರಾಣಿ ಸಿಕ್ಕಿದರೆ ಅದರ ಕಥೆ ಮುಗದೆ ಹೋಯಿತು. ಅಷ್ಟೊಂದು ಬಲಿಷ್ಠವಾಗಿ ಇವು ದಾಳಿ. ಇವುಗಳ ದವಡೆಗಳಲ್ಲಿ ಅಂಥದ್ದೊಂದು ಶಕ್ತಿ ಇರುತ್ತೆ. ಹಾಗೆಯೇ ಹಿಮಕರಡಿಗಳನ್ನು ಕೂಡ ನಿಷ್ಣಾತ ಬೇಟೆಗಾರ ಪ್ರಾಣಿಗಳು ಅಂತ ಹೇಳ್ತಾರೆ. ಈ ಹಿಮಕರಡಿಗಳು ಸೀಲ್ಗಳನ್ನು ಬೇಟೆಯಾಡುತ್ತವೆ. ಸಾಮಾನ್ಯವಾಗಿ ಆರ್ಕಟಿಕ್ ವಲಯದಲ್ಲಿ ಕಂಡುಬರುವ ಹಿಮಕರಡಿಗಳು ಗಾತ್ರದಲ್ಲಿ ಕೂಡ ದೊಡ್ಡದಾಗಿರುತ್ತವೆ. ಅವುಗಳ ಪಾದಗಳು ತುಂಬ ಬಲಿಷ್ಠವಾಗಿದ್ದು ಆ ಪಾದಗಳ ಸಹಾಯದಿಂದ ಸೀಲ್ಗಳನ್ನು ಇವು ಹಿಡಿಯುತ್ತವೆ. ಕೆಲವೊಮ್ಮೆ ಹರಿಯುವ ನೀರಲ್ಲಿ ದೊಡ್ಡ ದೊಡ್ಡ ಮೀನುಗಳನ್ನು ಹಿಡಿಯುವ ಹಿಮಕರಡಿಗಳ ಕೌಶಲ್ಯ ಅದ್ಭುತದಂತೆ ಕಾಣುತ್ತೆ. ಇನ್ನು ನರಿಗಳು ನೋಡೋದಕ್ಕೆ ನಾಯಿಗಳಿಗಿಂತ ಚಿಕ್ಕದಾಗಿ ಕಾಣುತ್ತವೆ, ಆದರೆ ಬೇಟೆಯಾಡೋ ಸಮಯದಲ್ಲಿ ಇವು ತಮ್ಮ ನೈಪುಣ್ಯತೆಯನ್ನು ಪ್ರದರ್ಶಿಸುತ್ತವೆ. ತಮಗಿಂತಲೂ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ಬೇಟೆಯಾಡೋ ನರಿಗಳು ತಮಗಿಂತ ದೊಡ್ಡದಾದ ಕಡವೆಗಳನ್ನು ಕೂಡ ಸುತ್ತುವರೆದು ಕೆಡವಿ ಬಿಡುತ್ತವೆ. ಆಗ ನರಿಗಳು ಗುಂಪಲ್ಲಿ ಬೇಟೆಯಾಡುತ್ತವೆ. ಇವು ಸಣ್ಣ ಪ್ರಾಣಿಗಳಿಂದ ಹಿಡಿದು ಪಕ್ಷಿಗಳು, ಕೀಟಗಳನ್ನು ಹಿಡಿದು ತಿನ್ನುತ್ತವೆ. ಈ ನರಿಗಳ ಹಾಗೇನೆ ಕತ್ತೆ ಕಿರುಬಗಳು ಕೂಡ ದಾಳಿ ಮಾಡುತ್ತವೆ. ಸಾಮಾನ್ಯವಾಗಿ ಕತ್ತೆ ಕಿರುಬಗಳು ಗುಂಪಲ್ಲೇ ಬೇಟೆಯಾಡೋದು. ಅದು ಎಷ್ಟರ ಮಟ್ಟಿಗೆ ಅಂದರೆ, ಕೆಲವೊಮ್ಮೆ ದೊಡ್ಡ ದೊಡ್ಡ ಝೀಬ್ರಾದಂಥ ಪ್ರಾಣಿಗಳನ್ನು ಕೂಡ ಇವು ಕೆಡವಿ ಕೊಂದು ಬಿಡುತ್ತವೆ. ದೊಡ್ಡ ಪ್ರಾಣಿಗಳನ್ನು ಕಚ್ಚಿ ಅವು ತೀವ್ರ ರಕ್ತಸ್ರಾವ ಆಗೋ ಹಾಗೆ ಮಾಡಿ ಆ ನಂತರ ಅವುಗಳನ್ನು ಕಿತ್ತು ತಿನ್ನುವ ಕತ್ತೆ ಕಿರುಬಗಳು ಎಷ್ಟು ಡೇಂಜರಸ್ ಅಂದರೆ, ಕೆಲವೊಮ್ಮೆ ಇವುಗಳ ಗುಂಪುಗಳನ್ನು ನೋಡಿದರೆ ಸಿಂಹ, ಚಿರತೆಯಂಥ ಪ್ರಾಣಿಗಳು ಕೂಡ ತಾವಾಡಿದ ಬೇಟೆಯನ್ನು ಬಿಟ್ಟು ಹೋಗಿಬಿಡುತ್ತವೆ. ಹೀಗಾಗಿ ಸಣ್ಣದಾಗಿದ್ರೂ ಕೂಡ ಇವು ಬೇಟೆಯಾಡುವಾಗ ಒಗ್ಗಟ್ಟನ್ನು ಮೆರೆಯುವ ಮೂಲಕ ಅದ್ಭುತ ಬೇಟೆಗಾರ ಪ್ರಾಣಿಗಳ ಗುಂಪಿಗೆ ಇವುಗಳನ್ನು ಸೇರಿಸಲಾಗಿದೆ. ಹಾಗೆಯೇ ತೋಳಗಳು ಕೂಡ ಈ ಸಾಲಲ್ಲಿ ನಿಲ್ಲುತ್ತವೆ. ಅವು ಕೂಡ ಜಿಂಕೆ, ಕಡವೆಗಳನ್ನು ಬೇಟೆಯಾಡಿ ತಿನ್ನುತ್ತವೆ. ಈ ಮೂರು ಪ್ರಭೇದಗಳ ಜೊತೆಗೆ ನಮ್ಮಲ್ಲಿ ಕಂಡುಬರುವಂಥ ಕೆನ್ನಾಯಿಗಳು ಕೂಡ ಗುಂಪು ಗುಂಪಾಗಿ ಬೇಟೆಯಾಡುತ್ತವೆ. ಅವುಗಳ ಗುಂಪಿನ ಶಕ್ತಿಯ ಮುಂದೆ ದೊಡ್ಡ ಪ್ರಾಣಿಗಳು ಒಮ್ಮೊಮ್ಮೆ ಮಂಡಿಯೂರು ಬೇಕಾಗಿ ಬರುತ್ತೆ. ಇನ್ನು ಚಿರತೆ, ಕಡವೆ, ಜಿಂಕೆಯಂಥ ಪ್ರಾಣಿಗಳನ್ನು ಬೇಟೆಯಾಡುತ್ತವೆ. ತಮಗಿಂತಲೂ ವೇಗವಾಗಿ ಓಡುವ ಪ್ರಾಣಿಗಳನ್ನು ಕೂಡ ಹೊಂಚು ಹಾಕಿ ಕಾದು ಇವು ತಿಂದು ಮುಗಿಸುತ್ತವೆ. ಕೆಲವೊಮ್ಮೆ ಮರಗಳ ಮೇಲಿನ ಕೋತಿಗಳು ಕೂಡ ಇವುಗಳಿಗೆ ಆಹಾರವಾದ ಉದಾಹರಣೆ ಇದೆ. ಹಾಗೆಯೇ ಈ ಚಿರತೆಯ ಜಾತಿಯಲ್ಲೇ ಕಾಣಿಸಿಕೊಳ್ಳುವ ಜಾಗುವಾರುಗಳು ಮೊಸಳೆಗಳನ್ನೇ ಹಿಡಿದು ಬಿಡುತ್ತವೆ. ಇನ್ನು ಈ ಪ್ರಭೇದದ ಮತ್ತೊಂದು ಪ್ರಾಣಿಯಾಗಿರೋ ಚೀತಾಗಳು ತಮ್ಮ ವೇಗದ ಕಾರಣದಿಂದ ಸಾಕಷ್ಟು ಸದ್ದು ಮಾಡುತ್ತವೆ. ಪ್ರತಿ ಗಂಟೆಗೆ 97 ಕಿಲೋಮೀಟರ್ಗಳಷ್ಟು ವೇಗವಾಗಿ ಓಡುತ್ತವೆ. ಹೀಗಾಗಿ ಚೀತಾಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಜಿಂಕೆಗಳಿಗೂ ಸಾಧ್ಯ ಆಗೋದಿಲ್ಲ. ಚೀತಾಗಳು ಜಿಂಕೆ ಪ್ರಭೇದದ ಗಜೇಲ್ಗಳನ್ನು ಬೇಟೆಯಾಡೋದ್ರಲ್ಲಿ ನಿಷ್ಣಾತ ಪ್ರಾಣಿಗಳು ಅನ್ನಿಸ್ಕೊಂಡಿವೆ. ಇನ್ನು ಕಾಡಲ್ಲಿ ಬೇಟೆ ಅಂದರೆ 2 ಪ್ರಾಣಿಗಳನ್ನು ನಾವು ಮರೆಯೋ ಹಾಗಿಲ್ಲ. ಅವು ಆಹಾರ ಸರಪಳಿಯನ್ನು ಉಳಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ತಾ ಇವೆ. ಅದರಲ್ಲೊಂದು ಹುಲಿ ಆದರೆ ಮತ್ತೊಂದು ಸಿಂಹ. ಸಾಮಾನ್ಯವಾಗಿ ಸಿಂಹಗಳು ಗುಂಪಲ್ಲಿ ಬೇಟೆಯಾಡುತ್ತವೆ. ಅವು ಎಷ್ಟರ ಮಟ್ಟಿಗೆ ಹೊಂಚು ಹಾಕುತ್ತವೆ ಅಂದರೆ, ಬೇಟೆ ಪ್ರಾಣಿಗಳ ಹಿಂಡಿನ ಬಳಿ ಅವು ಕಾಯ್ತಾ ಇರುತ್ತವೆ. ಆ ಗುಂಪಿನಿಂದ ಹೊರಬಂದ ಪ್ರಾಣಿಯನ್ನು ಸಿಂಹಗಳು ಸುತ್ತುವರಿಯುತ್ತವೆ. ಆ ಬೇಟೆ ಪ್ರಾಣಿ ತನ್ನ ಗುಂಪಿನಿಂದ ದೂರ ಬರುವ ಹಾಗೆ ಮಾಡುತ್ತವೆ. ಆ ಬಳಿಕ 4 ದಿಕ್ಕಿನಿಂದಲೂ ದಾಳಿ ಮಾಡುವ ಸಿಂಹಗಳು ತಮ್ಮ ಬಿಗಿಯಾದ ಹಿಡಿತದಿಂದ ದೊಡ್ಡ ಎಮ್ಮೆ, ಹಸು, ಜೀಬ್ರಾ, ಕೆಲವೊಮ್ಮೆ ಆನೆ ಮರಿಗಳನ್ನು ಕೂಡ ಕೆಡವಿ ಬಿಡುತ್ತವೆ. ಇಲ್ಲಿ ಸಿಂಹಕ್ಕೆ ಒಂದೇ ಬೇಟೆಯಾಡಿ ಬದುಕುವ ಶಕ್ತಿ ಇದ್ದರೂ ಕೂಡ ಅವು ಗುಂಪು ಗುಂಪಾಗಿ ಇರುತ್ತವೆ. ಸಾಮಾನ್ಯವಾಗಿ ಬೇಟೆಯಾಡೋದು ಹೆಣ್ಣು ಸಿಂಹ. ಕೆಲವೊಮ್ಮೆ ಈ ಸಿಂಹಗಳು ಬೇಟೆ ಪ್ರಾಣಿಯನ್ನು
ತಾವಿರುವ ಕಡೆಗೆ ಬರುವಂತೆ ಮಾಡಿ ಬೇಟೆಯಾಡೋದು ಉಂಟು. ಆಫ್ರಿಕಾದ ಕಾಡುಗಳಲ್ಲಿ ಸಿಂಹದ ಬೇಟೆಯನ್ನು ನೋಡೋದು ಅದ್ಭುತ ಅನ್ಸುತ್ತೆ. ಇನ್ನು ಈ ಸಿಂಹಗಳು ಎಷ್ಟು ಗಾಂಭೀರ್ಯದಿಂದ ಕಾಣುತ್ತವೋ ಇವು ಅಷ್ಟೇ ಭಯವನ್ನು ಕೂಡ ಹೊಂದಿವೆ. ಹೀಗಾಗಿನೇ ಆಫ್ರಿಕಾದ ಕಾಡುಗಳಲ್ಲಿರೋ ಕೆಲ ಬುಡಕಟ್ಟು ಜನ ಸಿಂಹಗಳು ಬೇಟೆಯಾಡಿ ತಿಂತಾ ಇರುವ ಮಾಂಸವನ್ನು ಕೂಡ ಕಿತ್ಕೊಂಡು ಹೋಗ್ತಾರೆ. ಅಂದ್ರೆ ಇಲ್ಲಿ ಸಿಂಹಗಳು ಶಕ್ತಿಶಾಲಿ ಆಗಿದ್ರು ಅವು ಮನುಷ್ಯರ ಗುಂಪುಗಳಿಗೆ ಹೆದರತ್ವೆ ಅನ್ನೋದು ಇಲ್ಲಿ ಗಮನ ಸೆಳೆಯುವ ವಿಷಯ. ಇನ್ನು ಕಟ್ಟ ಕಡೆಯದಾಗಿ ಹುಲಿ. ಸಿಂಹಗಳ ಹಾಗೆ ಹುಲಿ ಕೂಡ ತುಂಬಾನೇ ಬಲಿಷ್ಠ. ಆದ್ರೆ ಹುಲಿ ಗುಂಪಲ್ಲಿ ವಾಸ ಮಾಡೋದಿಲ್ಲ, ಅವು ಏಕಾಂಗಿಯಾಗಿ ವಾಸ ಮಾಡುತ್ತವೆ. ಕೆಲವೊಮ್ಮೆ ತಾಯಿ ಹುಲಿ ತನ್ನ ಜೊತೆ ಮರಿಗಳನ್ನು ಇಟ್ಟುಕೊಂಡು ಕೆಲ ಕಾಲ ಅವುಗಳನ್ನು ಪೋಷಣೆ ಮಾಡೋದು ಉಂಟು. ಆ ನಂತರ ಮತ್ತೆ ಹುಲಿ ಅನ್ನೋದು ಒಂಟಿ ಜೀವ. ಹೀಗಾಗಿ ಹುಲಿ ಬೇಟೆಯಾಡೋದು ಒಂಟಿಯಾಗಿನೇ. ಇನ್ನು ಹುಲಿ ಬೇಟೆ ಹೇಗಿರುತ್ತೆ ಅಂದರೆ ಅದು ಏಕಾಂಗಿಯಾಗಿ 1,000 kg ತೂಗುವ ಕಾಟಿಯನ್ನು ಕೂಡ ಹೊಡೆದು ಹಾಕುತ್ತೆ. ಹಾಗೆಯೇ ತನಗಿಂತ ಹೆಚ್ಚು ವೇಗವಾಗಿ ಓಡುವ ಜಿಂಕೆ, ಕಡವೆಗಳನ್ನು ಬೇಟೆಯಾಡುತ್ತೆ. ಸಾಮಾನ್ಯವಾಗಿ ಹುಲಿಗಳು ಬೇಟೆ ಪ್ರಾಣಿಯ ಕತ್ತನ್ನು ಹಿಡಿಯೋದ್ರಿಂದ ಪ್ರಾಣಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಹುಲಿ ಅತ್ಯಂತ ಬಲಿಷ್ಠ ಮತ್ತು ನಿಷ್ಣಾತ ಬೇಟೆಗಾರ ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲಿ ಈ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಸರೀಸೃಪಗಳು ಇವು ಎಷ್ಟೇ ಅದ್ಭುತ ಬೇಟೆಗಾರರಾದರೂ ಕೂಡ ಹೊಟ್ಟೆ ಹಸಿದಾಗ ಮಾತ್ರವೇ ಅವು ಬೇಟೆಯಾಡುತ್ತವೆ. ಮನುಷ್ಯನ ಹಾಗೆ ಹೊಟ್ಟೆ ತುಂಬಿದ ನಂತರ ಕೂಡ ಮತ್ತಷ್ಟು ಮಗದಷ್ಟು ಬೇಕು ಅನ್ನೋ ದುರಾಸೆಗೆ ಬಿದ್ದು ಮತ್ತೊಬ್ಬರನ್ನು ಕಿತ್ತು ತಿನ್ನೋದಿಲ್ಲ ಅನ್ನೋದು ಇಲ್ಲಿ ಗಮನಾರ್ಹ ಅಂಶ. ಗೆಳೆಯರೆ, ಪ್ರಕೃತಿಯಲ್ಲಿರುವ ಎಲ್ಲ ಪರಭಕ್ಷಕ ಪ್ರಾಣಿಗಳು ನಿಷ್ಣಾತ ಬೇಟೆಗಾರರೇ. ಅಂಥ ಪ್ರಾಣಿ, ಪಕ್ಷಿ, ಕೀಟಗಳಲ್ಲಿ ಕೆಲವನ್ನು ಮಾತ್ರ ನಿಮಗಿಲ್ಲಿ ಪರಿಚಯಿಸಿದ್ದೀನಿ. ಪ್ರಕೃತಿಯ ಚಕ್ರದಲ್ಲಿ ಸಣ್ಣ ಕೀಟ ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಹೀಗಾಗಿ ಇಲ್ಲಿ ಹುಲಿ ದೊಡ್ಡದು, ಮೆಂಟಿಸ್ ಚಿಕ್ಕದು ಅಂತೇನಲ್ಲ. ಅವುಗಳ ಜೀವನ ಕ್ರಮಕ್ಕೆ ಅನುಗುಣವಾಗಿ ಅವು ತಮ್ಮ ಬೇಟೆಯ ಪದ್ಧತಿಯನ್ನು ಅಳವಡಿಸಿಕೊಂಡಿರುತ್ತವೆ. ನಿಮಗೂ ಕೂಡ ಇಂಥ ಬೇಟೆ ಪ್ರಾಣಿಗಳು, ಅವುಗಳ ಚಾಕಚಕ್ಯತೆಯ ಬಗ್ಗೆ ಮಾಹಿತಿ ಇದ್ದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ವೀಕ್ಷಕರಿಗೂ ಸಿಗಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.